ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ನನ್ನ ಚೈನೀಸ್ ಹೆಸರು ಖೌನಾ. ಸೊ ಇವತ್ತಿನ ವಿಡಿಯೋಲಿ ನಾನು ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ ಆ್ಯಂಡ್ ಕೆಲವರಲ್ಲ ತುಂಬ ಜನನೇ ಕೇಳಿರೋ ಕ್ವೆಶನ್ಸ್ಗೆ ನಾನು ಇವತ್ತು ಆನ್ಸರ್ ಮಾಡ್ತಿದ್ದೀನಿ. ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಶನ್ ಮೆಜಾರಿಟಿ ಆಫ್ ದಿ ಇನ್ಫಾರ್ಮೇಷನ್ಸ್ ನಾನು ಈ ವಿಡಿಯೋಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವರಿಗೆ ವಿಡಿಯೋ ಸ್ವಲ್ಪ ಬೋರಿಂಗ್ ಅನ್ಸ್ಬೋದು, ಯಾಕಂದರೆ ನಾನು ಇವಾಗ ಒಂದೇ ಜಾಗದಲ್ಲಿ ಕುತ್ಕೊಂಡು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಕೆಲವ್ರಿಗೆ ಸ್ವಲ್ಪ ಬೋರಿಂಗ್ ಅನ್ಸ್ಬೋದು, ಬಟ್ ಐ ಪ್ರಾಮಿಸ್ ಯು ನಾನು ಕೊಡೋ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಕೊತೀನಿ. ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಆಗಿರ್ಬೋದು, ಚೈನಾದಲ್ಲಿ ಬಂದು ಓದೋರ ಬಗ್ಗೆ ಆಗಿರ್ಬೋದು, ಇಲ್ಲ ನನ್ನ ಕಾಲೇಜ್ ಬಗ್ಗೆ ಆಗಿರ್ಬೋದು, ನಾನು ಕೆಲವು ಇನ್ಫಾರ್ಮೇಷನ್ ಕೊಡ್ತೀನಿ. ಅದು ನಿಮಗೆ ಬೋರಿಂಗ್ ಆಗದಿರೋಗೆ ಹೇಳೋಕೆ ಟ್ರೈ ಮಾಡ್ತೀನಿ. ಸೊ ಯಾವುದೇ ತಡ ಮಾಡ್ದಿರ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್, ನಾನು ಏನಕ್ಕೆ MBBS ನ ಚೂಸ್ ಮಾಡಿದೆ, ಇದು ಒಂದು ಕಾಮನ್ ಕ್ವೆಶನ್ ಆಗಿದೆ. ನನಗೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದನೂ ನನಗೆ ಮಕ್ಕಳ ಡಾಕ್ಟರ್ ಆಗಬೇಕಂತ ಒಂದು ಆಸೆ ಇತ್ತು. ಏನಕ್ಕಂತ ಗೊತ್ತಿಲ್ಲ. ಸೊ ನಮ್ಮ ಅಮ್ಮ ಕೇಳಿದ್ರೆ ಪ್ರಾಬಬ್ಲಿ ಅವ್ರಿಗೆ ನೆನಪಿರುತ್ತೆ, ಬಟ್ ನನಗೆ ನೆನಪಿರೋದೇನೆಂದರೆ ನನಗೆ ಮಕ್ಕಳ ಡಾಕ್ಟರ್ ಆಗಬೇಕಂತ ಆಸೆ ಇತ್ತು, ಅಂದರೆ ಪೀಡಿಯಾಟ್ರಿಷನ್ ಆಗಬೇಕು ಅಂತ. ಬೆಳೀತಾ ಬೆಳೀತಾ ಮಕ್ಕಳ ಡಾಕ್ಟರ್ ಅನ್ನೋದು ಬಿಟ್ಟು ಬರೀ ಡಾಕ್ಟರ್ ಅನ್ನೋದಕ್ಕೆ ಬಂತು. ಜನರಲೈಸ್ಡ್ ಆಗಿ ಒಂದು ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಅದು 10th ವರೆಗೂ ನನಗೆ ಕನ್ಫರ್ಮ್ ಆಗಿತ್ತು ನಾನು ಡಾಕ್ಟರ್ ಆಗಲೇಬೇಕು ಅಂತ. ಬಟ್ 10th ಆದಮೇಲೆ ಫಸ್ಟ್ PU ಮತ್ತು ಸೆಕೆಂಡ್ PU, ಅಂದರೆ ಕೆಲವರು 11th ಆ್ಯಂಡ್ 12th ಅಂತಾರೆ. ಸೊ ನಾನು ಸೆಕೆಂಡ್ PU ಟೈಮಲ್ಲಿ ನನಗೆ ಸ್ವಲ್ಪ ಮೈಂಡ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇತ್ತು. ಆಬ್ವಿಯಸ್ಲಿ ಎಲ್ಲರಿಗೂ ಅದು ಆಗುತ್ತೆ, ಸಹಜ. ಅದು ನನಗೂ ಆಗ್ತಿತ್ತು. ಒಂದೇನಂದ್ರೆ ನನಗೆ ಗೊತ್ತಿತ್ತು ನಾನು ಇಂಜಿನಿಯರಿಂಗ್ ಮಾಡಲ್ಲ ಅಂತ. ನಮ್ಮ ಅಣ್ಣ ಒಬ್ಬ ಇಂಜಿನಿಯರ್. ಸೊ ನಮ್ಮ ಅಣ್ಣ ಇಂಜಿನಿಯರಿಂಗ್ ಮಾಡಿದ್ದಾರೆ. ಸೊ ನನಗೇನಿತ್ತಂದ್ರೆ ನಮ್ಮ ಅಣ್ಣನ ನೋಡಿದ್ದೆ, ನನಗೆ ಇಂಜಿನಿಯರಿಂಗ್ ಮಾಡೋಕೆ ಇಷ್ಟ ಇರಲಿಲ್ಲ. ಆಮೇಲೆ ಬಯೋಟೆಕ್ನಾಲಜಿ, ನನಗೆ ಜೆನೆಟಿಕ್ಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂದಿತ್ತು ಸೆಕೆಂಡ್ PU ಇದ್ದಾಗ. ಅದು ಕೂಡ ಒಂದು ಆಪ್ಷನಲ್ಲಿ ಇಟ್ಕೊಂಡಿದ್ದೆ, ಬಯೋಟೆಕ್ನಾಲಜಿ ಮಾಡ್ಬೋದು ಅಂತ. ಆಮೇಲೆ ಲಾಸ್ಟಿಗೆ ಡಾಕ್ಟರ್ ಕೂಡ ಆಪ್ಷನ್ ಇತ್ತು. ಬಟ್ ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ, ಒಬ್ಬ ಎಷ್ಟು ವರ್ಷ ಓದಬೇಕು ಅವ್ನು ಡಾಕ್ಟರ್ ಆಗೋಕ್ಕೆ ಅಂತ ಮೈಂಡಲ್ಲಿ ನನಗೆ ಕುತ್ಕೊಂಡ್ಬಿಟ್ಟಿತ್ತು. ಕೊನೆಯದಾಗಿ ನಮ್ಮ ಅಪ್ಪ ಅಮ್ಮ ಅಣ್ಣ 3 ಜನ ಕುತ್ಕೊಂಡು ನನಗೆ ಹೇಳಿದ್ರು, ನೋಡು ನೀನು ಯಾವುದೇ ಸೆಲೆಕ್ಟ್ ಮಾಡು, ನೀನು ಯಾವುದೇ ಓದು, ನಿನ್ನನ್ನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಅವ್ರ ಆಸೆ ಇದ್ದಿದ್ದು ನಾನು ಡಾಕ್ಟರ್ ಆಗಬೇಕು ಅಂತ. ಬಟ್ ಅವ್ರು ನಾನು ಏನೇ ತೊಗೊಂಡ್ರು ಓಕೆ, ನಾನು ಯಾವುದೇ ತೊಗೊಂಡ್ರು ಅವ್ರಿಗೆ ಓಕೆನೇ ಇತ್ತು. ಅವ್ರೇನು ಪುಷ್ ಮಾಡಿಲ್ಲ ನನಗೆ, ನೀನು ಇದೇ ಆಗು ಅಂತ. ನನಗೆ ಅವ್ರು ನಾನು ಪುಷ್ ಮಾಡಿಲ್ಲ. ಕೊನೆಯದಾಗಿ ನಾನು ಕುತ್ಕೊಂಡು ಸ್ವಲ್ಪ ನೀಟ್ ಎಕ್ಸಾಮ್ ಆದಮೇಲೆ ಕುತ್ಕೊಂಡು ಯೋಚನೆ ಮಾಡಿದೆ. ಸೊ ಅದಕ್ಕೆ ಬರ್ತೀನಿ ಇವಾಗ. ಸೊ ಹಂಗೆ ನಾನು MBBS ಚೂಸ್ ಮಾಡಿದ್ದು. ಕೆಲವು ನನಗೆ ನೀಟ್ ಮಾರ್ಕ್ಸ್ ಕೇಳ್ತಿದ್ದಾರೆ. ನಂಗೆ ಸೀರಿಯಸ್ಲಿ ನೆನಪಿಲ್ಲ, ಯಾಕಂದರೆ ನಾನು ಬರ್ದಿದ್ದು 5 ವರ್ಷದಿಂದ. ಹೆಚ್ಚು ಕಮ್ಮಿ 200 ಹತ್ರ ಇತ್ತು ಅಂತ ಗೊತ್ತು. ಅಷ್ಟು ಜಾಸ್ತಿ ಏನು ಫ್ರೀ ಸೀಟ್ ಸಿಗೋ ಅಷ್ಟು ನಾನು ಬರ್ದಿರಲಿಲ್ಲ. ನಾನು ಅಷ್ಟು ಓದ್ಕೊಂಡು ಇರಲಿಲ್ಲ. ನಾನು ನಿಜ ಹೇಳ್ಬೇಕಂದ್ರೆ ನಾನು ಅಷ್ಟು ಪ್ರಿಪೇರ್ ಆಗಿರಲಿಲ್ಲ. ನಾನು ಎಷ್ಟು ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ಸ್ಗೆ ಏನು ಕಲ್ತಿದ್ನೋ ಹಂಗೆ ಹೋಗ್ಬಿಟ್ಟು ಬರ್ದೆ. ನೀಟ್ ಎಕ್ಸಾಮ್ ಕೂಡ ಅದರಲ್ಲಿ ಎಷ್ಟು ನಾಲೆಜ್ ಇತ್ತು ಅಷ್ಟೇ. ನಾನು ಸ್ಪೆಷಲಾಗಿ ಕೋಚಿಂಗ್ ತೊಗೊಂಡಿದ್ದೆ, ಬಟ್ ನಾನು ಅದು ಕೂಡ ಅಷ್ಟು ಕಾನ್ಸಂಟ್ರೇಷನ್ ಕೊಟ್ಟು ನಾನು ಓದಲಿಲ್ಲ. ಬಿಕಾಸ್ ನನಗೆ ಫಿಸಿಕ್ಸ್ ಅಂದರೆ ಇಷ್ಟ ಇಲ್ಲ. ನಾನು ಫಿಸಿಕ್ಸಿಂದ ದೂರ ಇರಬೇಕಂತಲೇ ಅರ್ಧ MBBS ಕಡೆ ತಲೆ ಹಾಕಿದ್ದು. ಫಿಸಿಕ್ಸ್ ಅಂದರೆ ಇಷ್ಟ ಇಲ್ಲ. ಬಟ್ ಇವಾಗ ಗೊತ್ತಾಗ್ತಿದೆ ಫಿಸಿಕ್ಸ್ ಕೂಡ ಇದರಲ್ಲಿ MBBS ಅಲ್ಲಿ ಕೂಡ ನಾವು ಫಿಸಿಕ್ಸ್ ಸ್ವಲ್ಪ ಓದಿರಬೇಕು ಅಂತ. ನೀಟ್ ಎಕ್ಸಾಮ್ ಆದಮೇಲೆ ನನ್ನ ಹತ್ರ 2 ಆಪ್ಷನ್ ಇತ್ತು. ಒಂದು, ಇಯರ್ ಬ್ಯಾಕ್ ತೊಗೊಂಡು ಮತ್ತಿನ್ನೊಂದ್ಸರಿ ನೀಟ್ ಬರೆದು ಒಳ್ಳೆ ಮಾರ್ಕ್ಸ್ ತೊಗೊಂಡು ಇಂಡಿಯಾಲೇ ಎಲ್ಲಾದರೂ ಒಂದು ಫ್ರೀ ಸೀಟ್ ಸಿಗೋ ಥರ ಓದಬೇಕು ಅಂತ. ಇನ್ನೊಂದು, ಅಬ್ರಾಡಲ್ಲಿ MBBS ಆಪ್ಷನ್ ಇಟ್ಕೊಬೇಕು ಅಂತ. ಸೊ 2ರಲ್ಲಿ ನನಗೆ ಬೆಸ್ಟ್ ಅನಿಸಿದ್ದು ಅಬ್ರಾಡಲ್ಲೇ ಓದೋಣ ಅಂತ. ಬಿಕಾಸ್ ನಾನು ಆ ಟೈಮಲ್ಲಿ 2018 ಇನ್ನು ಕೋವಿಡ್ ಏನೂ ಬಂದಿರಲಿಲ್ಲ. ಸೊ FMGE ಎಕ್ಸಾಮ್ಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಅಂದರೆ ಇವಾಗ ನಾವು ಅಬ್ರಾಡಲ್ಲಿ ಓದ್ಕೊಬಂದ್ರೂ FMGE ಎಕ್ಸಾಮ್ ಕೊಟ್ಬಿಟ್ಟು ನಾವು ಲೈಸೆನ್ಸ್ ಸಿಗ್ತಿತ್ತು. ಇಂಟರ್ನ್ಶಿಪ್ ನಾವು ಚೈನಾದಲ್ಲಿ ಇಂಟರ್ನ್ಶಿಪ್ ಮಾಡಿದ್ರು ಕೌಂಟ್ ಆಗ್ತಿತ್ತು. ಆ ಥರ ರೂಲ್ಸ್ ಇತ್ತು ಮುಂಚೆ. ಬಟ್ ಇವಾಗ ಕೋವಿಡ್ ಆದಮೇಲೆ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಸೊ ನನಗೆ 1 ವರ್ಷ ವೇಟ್ ಮಾಡೋಕ್ಕಾಗ್ದಿರ ಆ್ಯಂಡ್ ಇನ್ನೊಂದ್ಸರಿ ನೀಟಿಗೆ ಪ್ರಿಪೇರ್ ಆಗು ಅಂದರೆ ನನಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ ಆಗೋಕ್ಕೆ. ಸೊ ನಾನು ಆ ಡಿಸಿಷನ್ ತೊಗೊಂಡಿಲ್ಲ. ಫ್ಯಾಮಿಲಿಯವರು ಹೇಳಿದ್ರು, ನಮ್ಮ ರಿಲೇಟಿವ್ಸ್ ಕೂಡ ಹೇಳಿದ್ರು, 1 ಇಯರ್ ಬ್ಯಾಕ್ ತೊಗೊಂಡು ಮಾಡ್ಬೋದಲ್ವಾ, ಇನ್ನೊಂದು ವರ್ಷ ಓದ್ಬೋದಲ್ವಾ ಅಂತ. ನನಗೆ ಪರ್ಸ್ನಲಿ ನನಗೆ ನೀಟ್ ಎಕ್ಸಾಮ್ ಅಂದರೆ ಇಷ್ಟ ಇರಲಿಲ್ಲ. ಅದೊಂದು ಡಿಸಿಷನ್ಗೆ ನಾನು ಅಬ್ರಾಡ್ ಅನ್ನೋ ಆಪ್ಷನ್ನ ಇಟ್ಕೊಂಡೆ. ಇವಾಗ ಸೆಕೆಂಡ್ ಕ್ವೆಶನ್ ಬರೋಣ. ಇದು ಕೇಳಿರೋವಂಥ ಟಾಪ್ ಕ್ವೆಶನ್ ಅಂತ ಹೇಳ್ಬೋದು. ನಾನು ಏನಕ್ಕೆ ಚೈನಾಗೆ ಬಂದೆ, ಸೊ ಚೈನಾ ಏನಕ್ಕೆ ಚೂಸ್ ಮಾಡಿದೆ ಅಂತ. ಸೊ ಚೈನಾಗೆ ನಾನು ಆಬ್ವಿಯಸ್ಲಿ MBBS ಮಾಡೋಕ್ಕೆ ಬಂದಿರೋದು. ಆ್ಯಂಡ್ ಚೈನಾ ಏನಕ್ಕೆ ಚೂಸ್ ಮಾಡಿದೆ ಅಂದರೆ, ಫಸ್ಟ್ ಆಫ್ ಆಲ್ ನನಗೆ ಐಡಿಯಾನೇ ಇರಲಿಲ್ಲ ಚೈನಾ ಚೂಸ್ ಮಾಡಬೇಕಂತ. ನಂಗೆ ಮೈಂಡಲ್ಲೇ ಇರಲಿಲ್ಲ. ಸೊ MBBS ಮಾಡ್ತೀನಿ ಅಬ್ರಾಡಲ್ಲಿ ಅಂತ ಡಿಸೈಡ್ ಮಾಡ್ಕೊಂಡಾಗ ಇದೇ ಒಂದು ವಿ ಕೇಮ್ ಅಕ್ರಾಸ್ ದಿಸ್ ಕನ್ಸಲ್ಟೆನ್ಸಿ
ನಾನು ಅವರ ಹೆಸರು ಇಲ್ಲ ಅವ್ರ ಕಂಪನಿನ ನಾನು ಮೆನ್ಷನ್ ಮಾಡೋಕೆ ಇಷ್ಟಪಡಲ್ಲ. ಅವ್ರ ಮುಖಾಂತರ ನನಗೆ ಚೈನಾ ಬಗ್ಗೆ ತಿಳ್ಕೊಂಡೆ. ಫಸ್ಟು ಅವರು ಆವಾಗ 2018 ಚೈನಾಗೆ ಹೋಗೋ ಟ್ರೆಂಡ್ ಒಂದು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಂದರೆ MBBS ಓದೋರ್ದು ಮ್ಯಾಕ್ಸಿಮಮ್ ಜನ ಚೂಸ್ ಮಾಡ್ತಿದ್ದು ಚೈನಾ. ಒಂದು ಲೈಕ್ ಬಿಫೋರ್ ದ್ಯಾಟ್ ಪ್ರಾಬಬ್ಲಿ ಅವರು ಜಾರ್ಜಿಯಾ, ರಷ್ಯಾ ಮತ್ತು ಫಿಲಿಪೀನ್ಸ್ ಇದ್ರ ಕಡೆ ಹೋಗ್ತಿದ್ರು. ಬಟ್ ಈ 2018 ಚೈನಾ ಜಾಸ್ತಿನೇ ಆಗ್ಬಿಟ್ಟಿತ್ತು. ಸೊ ಆ ಟೈಮಲ್ಲಿ ಕೋವಿಡ್ ಇನ್ನೂ ಬಂದಿರಲಿಲ್ಲ, ಅದೊಂದು ಇತ್ತು. ಸೊ ಚೈನಾನ ಜಾಸ್ತಿ ಪ್ರಮೋಟ್ ಮಾಡ್ತಿದ್ರು ಬೇರೆ. ಇವಾಗ ಕೋವಿಡ್ ಎಲ್ಲ ಆದಮೇಲೆ ಚೈನಾನ ಅಷ್ಟು ಪ್ರಮೋಟ್ ಮಾಡ್ತಿಲ್ಲ ಯಾರು. ಬಿಕಾಸ್ ಯಾವಾಗ ಯಾವ ಹೊಸ ಡಿಸೀಸ್ ಬರುತ್ತಂತ ಗೊತ್ತಾಗಲ್ಲ ಅಂತ ಚೈನಾನ ಯಾರು ಪ್ರಮೋಟ್ ಮಾಡ್ತಿಲ್ಲ. ಯಾರಿಗೂ ಬರೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅನ್ಕೊತೀನಿ ಇವಾಗ ಚೈನಾಗೆ. ಸೊ ಅವ್ರು ಯಾರು ಪ್ರಮೋಟ್ ಮಾಡ್ತಿಲ್ಲ ಚೈನಾನ. ಸೊ ಇವಾಗ ಅದು ಬಿಟ್ಟಾಕೋಣ. ಸೊ ನನ್ನ ಪರ್ಸ್ನಲ್ ರೀಸನ್ಸ್ಗೆ ಬರೋಣ. ನಾನು ಏನಕ್ಕೆ ಚೈನಾ ಚೂಸ್ ಮಾಡಿದೆ ಅಂದರೆ, ಅವ್ರು ಆಬ್ವಿಯಸ್ಲಿ ಆಪ್ಷನ್ಸ್ ಕೊಟ್ಟಿದ್ರು ಬೇರೆ ಕಂಟ್ರಿ ಕೂಡ. ಬಟ್ ನನ್ನ ಬ್ರೈನ್ ಸ್ವಲ್ಪ ಅವರು ಚೈನಾ ಕಡೆನೇ ತಳ್ತಿರೋ ಹಾಗೆ ಇತ್ತು. ಸೊ ಬಟ್ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ ಚೈನಾ ಏನಕ್ಕೆ ಇರ್ಬೋದು ಅಂತ. ಒಂದು ರೀಸನ್ ಅವ್ರು ಹೇಳಿದ್ದು ಬೇರೆ ಕಂಟ್ರೀಸ್, ಮತ್ತು ನಾನು ಇದೆಲ್ಲ ಹೇಳ್ತಿರೋದು ಅವ್ರು ಕೊಟ್ಟಿದ್ದ ರೀಸನ್ಸ್ನ ಮೈಂಡಲ್ಲಿ ಇಟ್ಕೊಂಡು. ಆ್ಯಂಡ್ ನಾನು ಸ್ವಲ್ಪ ಸರ್ಚ್ ಮಾಡಿದ್ದೆ, ಸ್ವಲ್ಪ ಮಾತಾಡಿದ್ದೆ ಅವ್ರ ಜೊತೆ, ಇವ್ರ ಜೊತೆ ಎಲ್ಲ ಮಾತಾಡಿದ್ದೆ, ಚೆನ್ನಾಗಿ ಓದೋರ ಜೊತೆನೇ ಮಾತಾಡಿದ್ದೆ. ಬಟ್ ನನಗೆ ಸ್ಟ್ರಾಂಗ್ ಪಾಯಿಂಟ್ಸ್ ಏನಕ್ಕೆ ಚೈನಾ ಚೂಸ್ ಮಾಡಬೇಕಂತ ಸ್ಟ್ರಾಂಗ್ ಪಾಯಿಂಟ್ಸ್ ಇದ್ದಿದ್ದು. ಒಂದು, ನಾನು ಚೂಸ್ ಮಾಡ್ತಿರೋ ಸಿಟಿ ಅಂದರೆ ಕ್ಷಿಯಾನ್ ಅನ್ನೋ ಸಿಟಿ ಬೆಂಗಳೂರಿಗೆ ಸಿಮಿಲರ್ ಅಂತ ಹೇಳಿದ್ರು ಅವರು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲ, ಬೆಂಗಳೂರು ಅಷ್ಟು ಸಿಮಿಲರ್ ಇಲ್ಲ. ಇಲ್ಲಿ ಸಮ್ಮರ್ ಬಂದರೆ ತೀರಾ ಹಾಟ್ ಇರುತ್ತೆ, ವಿಂಟರ್ ಬಂದರೆ ತೀರಾ ಕೋಲ್ಡ್ ಇರುತ್ತೆ. ಸೊ ಬೆಂಗಳೂರು ಥರ ಇಲ್ಲ, ಅದೊಂದು ಸುಳ್ಳಾಯಿತು. ಸೊ ಸೆಕೆಂಡ್ ರೀಸನ್, ಟೀಚಿಂಗ್ ಕರಿಕ್ಯುಲಮ್. ಅಂದರೆ ಇವಾಗ ಇಂಡಿಯಾದಲ್ಲಿ ಹೇಳ್ಕೊಡೋ ಅಂಥ ಕರಿಕ್ಯುಲಮ್, ಚೈನಾ ಅಲ್ಲಿ ಹೇಳ್ಕೊಡೋ ಅಂಥ ಕರಿಕ್ಯುಲಮ್ ಇಲ್ಲ, ಸಬ್ಜೆಕ್ಟ್ಸ್ ಎಲ್ಲ ಸೇಮ್ ಇರುತ್ತೆ, ಲೈಕ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಇದೊಂದು ಅಡ್ವಾಂಟೇಜ್ ಆಗಿತ್ತು. ವಾಪಸ್ ಇಂಡಿಯಾಗೆ ಬಂದ್ರೂ ನನಗೆ ಈಸಿ ಆಗುತ್ತೆ ಅಂತ ಒಂದು ಅಡ್ವಾಂಟೇಜ್ ಇತ್ತು. ಥರ್ಡ್ ರೀಸನ್ ಬಂದು ಪಾಪ್ಯುಲೇಷನ್. ಚೈನಾದು ಪಾಪ್ಯುಲೇಷನ್ ಮತ್ತು ಇಂಡಿಯಾದು ಪಾಪ್ಯುಲೇಷನ್ ನೀವು ನೋಡಿದ್ರೆ ಸಿಮಿಲರ್ ಇದೆ. ಜನರು ಆಲ್ಮೋಸ್ಟ್ ಅಷ್ಟೇ ಹೆಚ್ಚು ಕಮ್ಮಿ ಇದ್ದಾರೆ. ಸೊ ಜನರು ಎಷ್ಟಿರ್ತಾರೋ ರೋಗಗಳು ಅಷ್ಟೇ ಇರುತ್ತೆ. ಸೊ ಒಂದು ಡಾಕ್ಟರ್ ಆಗಿ ನಾವು MBBS ಮಾಡ್ತಿದ್ದೀವಿ ಅಂದರೆ, ನಾನು ಇಂಡಿಯಾಗೆ ವಾಪಸ್ ಬರ್ತೀನಿ ಅಂದರೆ ನಾನು ಅಷ್ಟು ರೋಗಗಳ ಬಗ್ಗೆ ನನಗೆ ಗೊತ್ತಿರಬೇಕು, ಅನುಭವ ಇರಬೇಕು ನೋಡಿ. ಸೊ ಇದೊಂದು ಅಡ್ವಾಂಟೇಜ್ ಆಗಿತ್ತು ನನಗೆ. ಚೈನಾ ಚೂಸ್ ಮಾಡಿದರೆ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅಷ್ಟೇ ಡಿಸೀಸಸ್ ಕೂಡ ಜಾಸ್ತಿ ಇರುತ್ತೆ ಅಂತ ನನಗೆ ಗೊತ್ತಿತ್ತು. ಇದು ಒನ್ ಆಫ್ ದ ಸ್ಟ್ರಾಂಗ್ ರೀಸನ್ಸ್ ಅಂತ ನನಗೆ ಅನಿಸ್ತು. ಸೊ ಫೋರ್ತ್ ರೀಸನ್ ಏನಂದರೆ, ಚೈನಾದಲ್ಲಿ ಯಾವುದೇ ಯೂನಿವರ್ಸಿಟಿಯಲ್ಲಿ ಓದಿದ್ರು ಸ್ಕಾಲರ್ಶಿಪ್ ಪ್ರೋಗ್ರಾಮ್ಸ್ ಅರೇಂಜ್ ಮಾಡ್ತಾರೆ. ನೀವು ಬ್ರಿಲಿಯಂಟ್ ಸ್ಟೂಡೆಂಟ್, ಗೌರ್ಮೆಂಟ್ ಅವರೇ ಸ್ಕಾಲರ್ಶಿಪ್ ಕೊಡ್ತಾರೆ. ಅದು ಇಲ್ದಿರ ಕಾಲೇಜ್ ಅವರು ಕೂಡ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದಾರೆ. ಅಂದರೆ ಅವರು ಟಾಪ್ 3 ಪ್ರೈಸಸ್ ಅಂದರೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್, ಇದು ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ನನಗೆ ಪ್ರೀವಿಯಸ್ 2 ಇಯರ್ಸಿಂದ ಅಪ್ಲೈ ಮಾಡಿದ್ದೆ. ಪ್ರೀವಿಯಸ್ ಇಯರ್ ನನಗೆ ಥರ್ಡ್ ಪ್ರೈಸ್ ಸ್ಕಾಲರ್ಶಿಪ್ ಬಂತು, ಈ ವರ್ಷ ನನಗೆ ಸೆಕೆಂಡ್ ಪ್ರೈಸ್ ಸ್ಕಾಲರ್ಶಿಪ್ ಬಂತು. ಸೊ ಈ ಥರ ಒಂದು ಡಿಫ್ರೆಂಟ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಸ್ನ ಅರೇಂಜ್ ಮಾಡ್ತಾರೆ. ಸೊ ಇದು ನನ್ನ ಏನಕ್ಕೆ ಚೈನಾ ಚೂಸ್ ಮಾಡಿದೆ ಅಂತ ಇದು ರೀಸನ್ಸ್. ಸೊ ನಿಮಗೆ ಆ ಟಾಪಿಕ್ ಕ್ಲಿಯರ್ ಆಗಿದೆ ಅನ್ಕೊತೀನಿ. ಸೊ ನನ್ನ ಥರ್ಡ್ ಟಾಪಿಕ್ ಬಂದು ನನ್ನ ಯೂನಿವರ್ಸಿಟಿ ಬಗ್ಗೆ. ಸೊ ನನ್ನ ಯೂನಿವರ್ಸಿಟಿ ಬಗ್ಗೆ ಇವಾಗ ಇನ್ಫಾರ್ಮೇಶನ್ ಕೊಡ್ತೀನಿ. ನನ್ನ ಯೂನಿವರ್ಸಿಟಿ ಹೆಸರು ಕ್ಷಿಯಾನ್ ಜಿಯಾಟಾಂಗ್ ಯೂನಿವರ್ಸಿಟಿ ಅಂತ. ಆ್ಯಂಡ್ ನಮ್ಮ ಕಾಲೇಜ್ ಎಸ್ಟಾಬ್ಲಿಷ್ ಆಗಿದ್ದು 1869 ಅಂದರೆ ಕ್ಷಿಯಾನ್ ಜಿಯಾಟಾಂಗ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಆಗಿದ್ದು 1869. ಬಟ್ ನಮ್ಮ ಮೆಡಿಕಲ್ ಸ್ಕೂಲ್ ಇವ್ರು ಸ್ಟಾರ್ಟ್ ಮಾಡಿದ್ದು 1937. ಸೊ 1937 ಇವರು ಮೆಡಿಕಲ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು. ನಮ್ಮ ಯೂನಿವರ್ಸಿಟಿಗೆ ಸೇರ್ಬೇಕಂದ್ರೆ ನಾವು ನೀಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿರಬೇಕು. ಇದೊಂದು ರೂಲ್ ಇಟ್ಟಿದ್ರು ನಾನು ಬರೋ ಟೈಮಲ್ಲಿ. ನೀಟ್ ಎಕ್ಸಾಮ್ನ ನಾವು ಖಂಡಿತ ಕ್ಲಿಯರ್ ಮಾಡಿರಲೇಬೇಕಿತ್ತು. ನಾನು ಪಾಸ್ ಆಗಿದ್ದೆ. ಸೊ ನಾನು ಸೆಲೆಕ್ಟ್ ಆದೆ. ಆ್ಯಂಡ್ ನನಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ರು. ಕೆಲವು ನನ್ನ ಫ್ರೆಂಡ್ಸ್ ಹೇಳ್ತಿದ್ರು ಅವ್ರಿಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡಿರಲಿಲ್ಲ ಅಂತ. ಬಟ್ ನನಗೆ ಮಾಡಿದ್ರು, ನಾನು ಇಂಟರ್ವ್ಯೂ ಕೂಡ ಕ್ಲಿಯರ್ ಮಾಡಿದೆ. ಆ್ಯಂಡ್ ನಮ್ಮ ಕಾಲೇಜ್ ಕರಿಕ್ಯುಲಮ್ ಬಂದು 6 ಇಯರ್ಸ್. ಅಂದರೆ ಚೈನಾದಲ್ಲಿ ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟೀಸ್ ಕೂಡ 5+1 ಫಾಲೋ ಮಾಡ್ತಾರೆ. ಅಂದರೆ 5 ಅಕಾಡೆಮಿಕ್ ಇಯರ್ಸ್ ಆ್ಯಂಡ್ 1 ಇಂಟರ್ನ್ಶಿಪ್ ಇಯರ್ ಅಂತ. ಸೊ ನಾನು ಇವಾಗ ಕರೆಂಟ್ಲಿ ಇಂಟರ್ನ್ಶಿಪ್ ಇಯರಲ್ಲಿದ್ದೀನಿ. ಸಬ್ಜೆಕ್ಟ್ಸ್ ಬಂದು ಇಂಡಿಯಾದಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಇದೆಯೋ ಇಲ್ಲೂ ಅಷ್ಟೇ ಸಬ್ಜೆಕ್ಟ್ಸ್ ಇದೆ, ಯಾವುದು ಹೆಚ್ಚು ಕಮ್ಮಿ ಏನಿಲ್ಲ. ಇಂಡಿಯಾದಲ್ಲಿ ಏನೇನು ಹೇಳ್ಕೊಡ್ತಾರೋ ಎಲ್ಲ ಇದೆ. ಟೀಚಿಂಗ್ ನಮಗೆ ಎಲ್ಲ ಇಂಗ್ಲೀಷಲ್ಲೇ, ಚೈನೀಸಲ್ಲಿ ಹೇಳ್ಕೊಡಲ್ಲ. ನಮಗೆ ಟೀಚಿಂಗ್ ಇರೋದು ಇಂಗ್ಲೀಷಲ್ಲಿ. ಸೊ ನಮಗೆ ಸರ್ಟಿಫಿಕೇಟಲ್ಲೂ ಲಾಸ್ಟಲ್ಲಿ ಸರ್ಟಿಫಿಕೇಟಲ್ಲೂ ಬರ್ದು ಕೊಡ್ತಾರೆ, ನಮ್ಮ ಟೀಚಿಂಗ್ ಎಲ್ಲ ಇಂಗ್ಲೀಷಲ್ಲಿ ಆಗಿದೆ ಅಂತ ಕೂಡ ನಮಗೆ ಬರ್ದು ಕೊಡ್ತಾರೆ. ನಮ್ಮ ಯೂನಿವರ್ಸಿಟಿ ಫೆಸಿಲಿಟೀಸ್ ಬಂದರೆ, ನಮ್ಮ ಒಂದು ಯೂನಿವರ್ಸಿಟಿಗೆ ಬೇಕಾಗಿರೋ ಎಲ್ಲ ಫೆಸಿಲಿಟೀಸ್ ಕೂಡ ನಮ್ಮ ಯೂನಿವರ್ಸಿಟಿಲಿದೆ. ಟಾಮ್ ಫೆಸಿಲಿಟಿ ಇದೆ, ಕ್ಯಾಂಟೀನ್ ಇದೆ, ಮತ್ತು ಪ್ಲೇ ಗ್ರೌಂಡ್ ಇದೆ, ಲೈಬ್ರರಿ ಇದೆ. ಸೊ ಎಲ್ಲ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ.
ಅಂತ ಲೈಕ್ ಕಾಲೇಜ್ ಕ್ಯಾಂಪಸ್ ಅಂತೂ ಸೂಪರ್ ಆಗಿದೆ, ಅದೊಂದು ಹೇಳೋಕೆ ಇಷ್ಟಪಡ್ತೀನಿ. ತುಂಬ ಪೀಸ್ಫುಲ್ ಒಂದು ಸ್ಟಡಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಜನರು ಎಲ್ಲ ಇಂಟರ್ನ್ಯಾಷನಲ್ ಅವರು, ಚೈನೀಸ್ ಅವರು ಎಲ್ಲ ಕೋ ಲಿವಿಂಗ್ ಅಲ್ಲಿ ಲೈಕ್ ಹೊಂದಾಣಿಕೆ ಇದೆ ನಮ್ಗೆಲ್ಲರಿಗೂ. ಅವ್ರು ನಮಗೆ ಡಿಸ್ಟರ್ಬ್ ಮಾಡಲ್ಲ, ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡಲ್ಲ. ಚೈನೀಸ್ ಅವ್ರಿಗೆ ಸಪ್ರೇಟ್ ಕ್ಲಾಸಸ್ ನಡೆಯುತ್ತೆ, ನಮಗೆ ಸಪ್ರೇಟ್ ಇಂಗ್ಲಿಷ್ ಕ್ಲಾಸಸ್ ನಡೆಯುತ್ತೆ. ಸೊ ಇವಾಗ ಫೀಸ್ ಬಗ್ಗೆ ಹೇಳ್ತೀನಿ. ಸೊ ನಂದು 1 ವರ್ಷಕ್ಕೆ ಫೀಸು 40,400 ಯುವಾನ್, ಅಂದರೆ ಹೆಚ್ಚು ಕಮ್ಮಿ 5 ಲಕ್ಷ ರೂಪಾಯಿಗಳು. ಇದು 1 ವರ್ಷಕ್ಕೆ. ಸೊ ಆ ಥರ ಪ್ರತಿ ವರ್ಷನೂ ಕಟ್ಟಬೇಕು. ಇಂಟರ್ನ್ಶಿಪ್ ವರ್ಷಕ್ಕೂ ಕೂಡ ನಾವು 40,400 ಅಂದರೆ 5 ಲಕ್ಷ ಫೀಸ್ನ ಕಟ್ಟಬೇಕಾಗಿತ್ತು. ಆ್ಯಂಡ್ ಅದು ಅಕಾಡೆಮಿಕ್ ಫೀಸ್, ಟ್ಯೂಷನ್ ಫೀಸ್ ಅಂತ ಹೇಳ್ಬೋದು. ನನ್ನ ಡಾರ್ಮ್ ಫೀಸ್, ನಾನು ಒಬ್ಳೇ ಇದ್ದೀನಿ ರೂಮಲ್ಲಿ. ಸೊ ನನ್ನ ಡಾರ್ಮ್ ಫೀಸ್ ಬಂದು 18,000 ಯುವಾನ್, ಅಂದರೆ ಹೆಚ್ಚು ಕಮ್ಮಿ 2,10,000 ಅಂತ ಹೇಳ್ಬೋದು, 2.1 ಲ್ಯಾಕ್ ಅಂತ ಹೇಳ್ಬೋದು. ಸೊ ಸಿಂಗಲ್ ಆಗಿ ಇರೋದಕ್ಕೆ 18,000. ಏನಾದರೂ ರೂಮ್ಮೇಟ್ ಜೊತೆ ಇದ್ರೆ ಇದೇ ರೂಮು 9,000 ಯುವಾನ್ಗೆ ಕೊಡ್ತಾರೆ, ಅಂದರೆ ಹೆಚ್ಚು ಕಮ್ಮಿ 99,000, 1 ಲ್ಯಾಕ್ ಅಂತ ಇಟ್ಕೊಳ್ಳಿ. ಆ್ಯಂಡ್ ಬಾಯ್ಸ್ ಡಾರ್ಮ್ ಅಂದ್ರೆ ಇಂಟರ್ನ್ಯಾಷನಲ್ ಡಾರ್ಮ್, ಅದೊಂದು ಸಪ್ರೇಟ್ ಡಾರ್ಮ್ ಇದೆ. ರೀತಿಕಾ ಇರ್ತಾಳಲ್ಲ ಆ ಡಾರ್ಮಲ್ಲಿ, ಆ ಡಾರ್ಮ್ ಬಂದು 10,000 ಯುವಾನ್, ಅಂದರೆ 1,20,000 ಅಂತ ಲೆಕ್ಕ. ಸೊ ಈ ಥರ ವೇರಿಯೇಷನ್ ಇದೆ. ಸೊ ಪ್ರತಿ ವರ್ಷ ಇನ್ಶೂರೆನ್ಸ್ ಕಟ್ಟಲೇಬೇಕು. ಇನ್ಶೂರೆನ್ಸ್ ಬಂದು 800 ಯುವಾನ್, ಅಂದರೆ 9,500 ರುಪೀಸ್ ಅಂತ ಲೆಕ್ಕ. ಆ್ಯಂಡ್ ಸ್ಟಾರ್ಟಿಂಗ್ ಇಯರ್ ನಾನು ಬಂದಿದ್ದ ವರ್ಷ ಏಜೆಂಟ್ ಮುಖಾಂತರ ಬಂದೆ. ಅವ್ರಿಗೆ ನಾನು ಅವ್ರ ಫೀಸೇ 3 ಲ್ಯಾಕ್ ಅಂತ ಕೊಟ್ಟಿದ್ದಾಯಿತು, ಎಕ್ಸ್ಟ್ರಾ 3 ಲ್ಯಾಕ್ ಕೊಟ್ಟೆ ಅವ್ರಿಗೆ. ಸೊ ನೀವು ಈ ಎಕ್ಸ್ಟ್ರಾ 3 ಲಕ್ಷ ಕೊಡೋಕೆ ರೆಡಿ ಇದ್ರೆ ಏಜೆಂಟ್ ಮುಖಾಂತರ ಬನ್ನಿ. ಒಂದು ಅಡ್ವಾಂಟೇಜ್ ಏನಂದರೆ ಅವ್ರು ನಿಮಗೆ ಪ್ರಾಸೆಸ್ ಎಲ್ಲ ಸುಲಭವಾಗಿ ಮಾಡಿಕೊಡ್ತಾರೆ, ಅದೊಂದು ಅಡ್ವಾಂಟೇಜು. ಅದು ಬಿಟ್ಟರೆ ಏನು ಅಡ್ವಾಂಟೇಜ್ ಇಲ್ಲ. 3 ಲಕ್ಷ ಡಿಸ್ಅಡ್ವಾಂಟೇಜ್. ಸೊ ಫ್ಲೈಟ್ಸ್ ಕಾಸ್ಟ್ ಬಂದು ನಾನು ಹೋಗೋದು ಬರೋದು ಎರಡೂ ಹೇಳ್ತೀನಿ. ಹೋಗೋದು ಬರೋದು ಆದರೆ 30,000ದಿಂದ 50,000, ಲೈಕ್ ನಿಮ್ ಡಿಪೆಂಡಿಂಗ್ ಆನ್ ನೀವು ವೇಟ್ ಎಷ್ಟು ತೊಗೊತಿರೋ ಅದ್ರ ಮೇಲೆ, ಮತ್ತು ಯಾವ ಕನ್ವೀನಿಯಂಟ್ ಫ್ಲೈಟ್ ತೊಗೊತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನನ್ನ ಎಕ್ಸ್ಪೆಂಡಿಚರ್, ಸೊ ನನ್ನ ಮಂತ್ಲಿ ಬಜೆಟ್ ಬಂದು 10,000 ಹೆಚ್ಚು ಕಮ್ಮಿ. ಕೆಲವು ತಿಂಗಳು ಕಮ್ಮಿನೂ ಆಗುತ್ತೆ, ಕೆಲವು ತಿಂಗಳು ಓವರ್ ದ ಬಜೆಟ್ ಕೂಡ ಆಗುತ್ತೆ. ಬಟ್ ಆವ್ರೇಜ್ ಅಂತ ಹೇಳಿದ್ರೆ 10,000 ರೂಪಾಯಿಗಳು. ಸೊ ನನಗೆ ಅಪ್ಪ ಮನೆ ಇವಾಗ ಸದ್ಯಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ, ಮಧ್ಯದಲ್ಲಿ ನಮ್ಮ ಅಣ್ಣ ಕೂಡ ಹೆಲ್ಪ್ ಮಾಡ್ತಾರೆ. ನಮ್ಮದು MBBS ಒಂದು ಅಂದಾಜ್ ಮೇಲೆ ಹೇಳಬೇಕಂದ್ರೆ ಪ್ರತಿ ವರ್ಷ 10 ಲಕ್ಷ ಖರ್ಚಾಗುತ್ತೆ. MBBS ಮುಗಿಸೋ ಅಷ್ಟರಲ್ಲಿ ನಮ್ಮದು 50ರಿಂದ 60 ಲಕ್ಷ ಬೇಕು ಅಬ್ರಾಡಲ್ಲಿ MBBS ಮಾಡಬೇಕಂದ್ರೆ. ಚೈನಾದಲ್ಲಿ MBBS ಮಾಡಬೇಕಂದ್ರೆ ಸ್ಪೆಷಲಿ ನಿಮ್ಮ ಕಾಲೇಜ್ ಫೀಸ್ 5 ಲಕ್ಷ ಆಗಿದ್ರೆ, ಸೊ ಅಂದಾಜ್ ಮೇಲೆ 50ರಿಂದ 60 ಲಕ್ಷ ಬೇಕೇ ಬೇಕು. ನೆಕ್ಸ್ಟ್ ಕ್ವೆಶನ್, ನನ್ನ ಅನುಭವ ಹೇಗಿತ್ತು? ಇಲ್ಲಿಗೆ ಬಂದಾಗ ನಾನು ಸ್ಟಾರ್ಟಿಂಗಲ್ಲಿ ಅನುಭವ ಹೇಗಿತ್ತು, ಇವಾಗ ಹೇಗಿದೆ, ಹೇಗೆ ನಡೀತಿದೆ, ಮಧ್ಯದಲ್ಲಿ ಹೇಗಿತ್ತು ಅಂತ ಹೇಳ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ನಮ್ಮ ಏಜೆಂಟ್ ಅವರೇ ಬಂದು, ನಮ್ಮ ಕನ್ಸಲ್ಟೆನ್ಸಿಯಿಂದ ಒಬ್ಬರು ಏಜೆಂಟೇ ಬಂದು ಇಲ್ಲಿ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದು ಇಲ್ಲಿ ನಮಗೆ ರೂಮ್ ಅಲಾಟ್ ಮಾಡಿಸಿ, ಅಂದರೆ ಡಾರ್ಮ್ ರೂಮ್ ಅಲಾಟ್ ಮಾಡಿಸಿ ನಮಗೆ ಸಿಮ್ ಕಾರ್ಡ್ ತೆಗೆಸ್ಬಿಟ್ಟು ಅವರು ಸ್ವಲ್ಪ ದಿನ ಇದ್ದು ವಾಪಸ್ ಹೋದ್ರು. ಸ್ಟಾರ್ಟಿಂಗಲ್ಲಿ ಅನಿಸ್ತಿತ್ತು ಹೋಮ್ ಸಿಕ್. ಆಬ್ವಿಯಸ್ಲಿ ಅಪ್ಪ ಅಮ್ಮನ ಬಿಟ್ಟು ನಾನು ಫಸ್ಟ್ ಟೈಮ್ ಈ ಥರ ಬಂದಿದ್ದು, ಆಚೆ ಮನೆಯಿಂದ ಆಚೆ ಇಷ್ಟು ದೂರ ಬಂದಿದ್ದು ನಾನು ಫಸ್ಟ್ ಟೈಮ್. ನನಗೊಂಥರ ಬೇಜಾರಾಗ್ತಿತ್ತು, ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದೀನಿ, ಇನ್ನಿಲ್ಲೇ ಇರಬೇಕಲ್ವಾ. ಒಂದು ಕಡೆ ಎಕ್ಸೈಟ್ಮೆಂಟ್ ಇತ್ತು, ಹೊಸ ದೇಶ, ಫಸ್ಟ್ ಟೈಮ್ ದೇಶದಿಂದ ಆಚೆ ಬಂದಿದ್ದೀನಿ ಅನ್ನೋ ಎಕ್ಸೈಟ್ಮೆಂಟ್ ಇತ್ತು. ಹಂಗೆ ಒಂದು ಕಡೆ ಅಪ್ಪ ಅಮ್ಮನ ಬಿಟ್ಟು ಇಷ್ಟು ದಿನ ಇರಬೇಕಾ, ಹೇಗಿರ್ತೀನಿ ಅಂತ ಒಂದು ಮನಸ್ಸಲ್ಲಿ ಕೂಡ ಒಂದಿತ್ತು. ಬಟ್ ಸ್ಟಾರ್ಟಿಂಗಲ್ಲಿ ಹೇಳಬೇಕಂದ್ರೆ ನಂಗೊಂದು ಒಳ್ಳೆ ಫ್ರೆಂಡ್ಸ್ ಇದ್ದರು. ಇವಾಗ ನಾಟ್ ಫ್ರೆಂಡ್ಸ್ ಎನಿಮೋರ್, ಬಟ್ ಸ್ಟಾರ್ಟಿಂಗಲ್ಲಿ ಅವ್ರ ತುಂಬಾ ಹೆಲ್ಪ್ ಆಯಿತು ನನಗೆ. ಆ ಫ್ರೆಂಡ್ಸ್ ಇದ್ದಿದ್ದರಿಂದ ನಾನು ಸ್ವಲ್ಪ ಮನೇನ ಅಷ್ಟು ಮಿಸ್ ಮಾಡ್ಕೊಂಡಿಲ್ಲ. ಲೈಕ್ ಅವ್ರು ನನಗೆ ಮರೆಸ್ತಿದ್ರು, ಅವ್ರ ಜೊತೆ ಇದ್ದು ನಾನು ಸ್ವಲ್ಪ ಆ ಲೋನ್ಲಿನೆಸ್, ಆ ಮನೆ ಹೋಮ್ ಸಿಕ್ ಅನ್ನೋ ಫೀಲಿಂಗ್ ಕೂಡ ಮರಿತಿದ್ದೆ ಆ ಫ್ರೆಂಡ್ಸಿಂದ. ಇವಾಗ ಅವರು ಅನ್ಫಾರ್ಚುನೇಟ್ಲಿ ನಾನು ಅವರು ಫ್ರೆಂಡ್ಸ್ ಆಗಿಲ್ಲ, ಬಟ್ ಅವ್ರ ಫ್ರೆಂಡ್ಶಿಪ್ಗೆ ನಾನು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ. ನಾನು ಯಾವುದೇ ಕಾರಣಕ್ಕೂ ರಿಗ್ರೆಟ್ ಮಾಡೋಕೆ ಹೋಗಲ್ಲ ಆ ಫ್ರೆಂಡ್ಶಿಪ್ನ. ಇರೋಷ್ಟು ದಿನ ಫ್ರೆಂಡ್ಸ್ ಆಗಿರೋಷ್ಟು ದಿನ ನಾವು ಖುಷಿಯಾಗೇ ಇದ್ವಿ. ಸೊ ಅದಷ್ಟು ಜಾಸ್ತಿ ಹೇಳೋಕೆ ಇಷ್ಟಪಡಲ್ಲ ಅದ್ರ ಬಗ್ಗೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನನ್ನ ಅನುಭವ, ಹೊಸ ದೇಶ, ಹೊಸ ಜನರು, ಇಲ್ಲಿ ಜನರು ನನ್ನ ನೋಡಿ ನಾನು ಫಸ್ಟ್ ಟೈಮ್ ಚೈನೀಸ್ ಅವ್ರನ್ನ ನೋಡ್ತಿದ್ದಿದ್ದು. ಆ್ಯಂಡ್ ಖುಷಿ ಆಯಿತು. ಅವ್ರು ನನಗೆ ಯಾವುದೇ ರೀತಿ ಈ ಏನು ಡಿಸ್ಕ್ರಿಮಿನೇಷನ್,
ನಾನು ಬೇರೆ ದೇಶಕ್ಕೆ ಬಂದಿದ್ದೀನಿ, ಇವ್ರು ನನ್ನ ಒಂಥರ ಟ್ರೀಟ್ ಮಾಡ್ತಿದ್ದಾರೆ ಅಂತ ಅನಿಸಲ್ಲ. ಇನ್ಫ್ಯಾಕ್ಟ್ ಎಲ್ಲರೂ ಖುಷಿಯಾಗಿ ನಮ್ಮನ್ನು ವೆಲ್ಕಮ್ ಮಾಡಿದ್ರು ಅಲ್ಲಿ ಚೈನೀಸ್ ಅವರು. ಎಲ್ಲೇ ನಾನು ರೇಸಿಸಮ್ ಅನ್ನೋದು ಇದುವರೆಗೂ ಫೇಸ್ ಮಾಡಿಲ್ಲ, ರೇಸಿಸಮ್ ಅನ್ನೋದು ನಾನು ಫೇಸ್ ಮಾಡಿಲ್ಲ. ಕ್ವಶನ್ಸ್ ಕೇಳ್ತಾರೆ ಅಷ್ಟೇ, ಲೈಕ್ ನೀವೆಲ್ಲ ಇಂಡಿಯನ್ಸ್ ಕೈಯಲ್ಲಿ ತಿಂತೀರಾ ಅಲ್ವಾ, ಅಯ್ಯೋ ಹೆಂಗೆ ತಿಂತೀರಾ ಕೈಯಲ್ಲಿ, ಇದೊಂದು ಕ್ವಶನ್ಸ್ ಕೇಳ್ತಾರೆ, ರೇಸಿಸಮ್ ಕ್ವಶನ್ಸ್. ಅದು ಬಿಟ್ಟರೆ ನಾನು ನೀನು ಕೇಳಿಲ್ಲ. ಸ್ಟಾರ್ಟಿಂಗಲ್ಲಿ ನನಗೆ ಏನಂದರೆ ಕುಕ್ಕಿಂಗ್ ಬರ್ತಿರ್ಲಿಲ್ಲ. ಮನೇಲಿದ್ದಾಗ ಕ್ಲೀನಿಂಗ್ ಕೆಲಸ, ಪಾತ್ರೆ ತೊಳೆಯೋದು, ಮನೆ ಗುಡಿಸೋದೆಲ್ಲ ನಾನು ಮನೇಲಿ ಮಾಡ್ತಿದ್ದೆ, ಬಟ್ ಅಡುಗೆ ಮಾಡ್ತಿರ್ಲಿಲ್ಲ. ಸೆಕೆಂಡ್ PU ಆಗಿದ ತಕ್ಷಣ ಇಲ್ಲಿಗೆ ಬಂದೆ ಅಲ್ವಾ, ನಮ್ಮ ಅಮ್ಮನೇ ಮನೇಲಿ ಅಡುಗೆ ಮಾಡ್ತಿದ್ದು. ಇಲ್ಲಿಗೆ ಬಂದಮೇಲೆ ನಾನು ಅಡುಗೆ ಮಾಡೋ ಅವಶ್ಯಕತೆ ಬಂತು. ಯಾಕಂದರೆ ನಮ್ಮ ಡಾರ್ಮ್ ರೂಮಲ್ಲಿ ಒಂದು ಫ್ಲೋರ್ ಕಿಚನ್ ಅಂತ ಕೊಟ್ಬಿಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಡಾರ್ಮ್ಸಲ್ಲಿ ಕಿಚನ್ ಫೆಸಿಲಿಟೀಸ್ ಇದೆ, ನಾವು ಹೋಗ್ಬಿಟ್ಟು ಅಲ್ಲಿ ಕುಕ್ ಮಾಡ್ಕೋಬೋದು. ಸೊ ನನಗೆ ಕ್ಯಾಂಟೀನ್ ಆವಾಗ ನಾನು ಸ್ಟಾರ್ಟಿಂಗಲ್ಲಿ ಚೈನೀಸ್ ಫುಡ್ಗೆ ಅಡ್ಜಸ್ಟ್ ಆಗಿರಲಿಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಚೈನೀಸ್ ಫುಡ್ ತಿನ್ನೋಕ್ಕೆ. ಬಟ್ ಮುಂಚೆ ನಂಗೆ ಚೈನೀಸ್ ಫುಡ್ ಇಷ್ಟ ಆಗ್ತಿರ್ಲಿಲ್ಲ, ಏನಕ್ಕಂತ ಗೊತ್ತಿಲ್ಲ. ನಾನು ಲೈಕ್ ಇವ್ರು ಫುಡ್ ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೆ, ನನಗೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಯಾವುದೋ ಒಂದು 2-3 ಐಟಮ್ಸ್ ತಿಂತಿದ್ದೆ ಅಷ್ಟೇ. ಬಟ್ ಇವಾಗೆಲ್ಲ ತಿಂತೀನಿ. ಇವಾಗ ನನಗೆ ಕೋವಿಡ್ ಟೈಮಲ್ಲಿ ಈ ಮೈಂಡ್ ಸೆಟ್ ಬಂದಿದ್ದು ಎಲ್ಲ ಟ್ರೈ ಮಾಡಬೇಕು ಅಂತ. ಇವಾಗೆಲ್ಲ ತಿಂತೀನಿ, ಬಟ್ ಆವಾಗ ನಾನೇನು ತಿಂತಿರ್ಲಿಲ್ಲ. ಸೊ ನನಗೆ ಇಂಡಿಯನ್ ಫುಡ್ಡೇ ಬೇಕಾಗಿತ್ತು. ಇತ್ತು ಇಂಡಿಯನ್ ರೆಸ್ಟೋರೆಂಟ್ಸ್, ಬಟ್ ನಂಗೆ ಅಷ್ಟು ಖರ್ಚು ಮಾಡೋಕೆ ಇಷ್ಟ ಇರಲಿಲ್ಲ ಡೈಲಿ ಆದಮೇಲೆ. ಸೊ ಆವಾಗ ನನ್ನ ಜೊತೆ ಇದ್ದಿದ್ದು ರೂಮ್ಮೇಟು ನಾನು ಸೇರಿಕೊಂಡು ಕುಕ್ ಮಾಡ್ಕೊತಿದ್ವಿ, ಆ್ಯಂಡ್ ಇಬ್ರು ಸೇರಿಕೊಂಡು ಕ್ಲೀನ್ ಮಾಡ್ಕೊತಿದ್ವಿ. ರೂಮ್ಮೇಟ್ ಇರೋ ಅಷ್ಟು ದಿನ ನನಗೆ ಕೆಲಸ ಅಷ್ಟು ಅನಿಸ್ತಿರ್ಲಿಲ್ಲ. ಯಾಕಂದರೆ ಇಬ್ರು ಡಿವೈಡ್ ಮಾಡಿಕೊಂಡು ಅವಳು ಅರ್ಧ ಕೆಲಸ ನಾನು ಅರ್ಧ ಕೆಲಸ ಹತ್ರ ಮಾಡ್ಕೊತಿದ್ವಿ. ಸೊ ಅವ್ರು ಅಪಾರ್ಟ್ಮೆಂಟ್ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರು. ಆ ಟೈಮಲ್ಲಿ ನಾನು ರೂಮಲ್ಲಿ ಒಬ್ಬಳೇ ಇದ್ದೆ. ನನ್ನ ರೂಮ್ಮೇಟ್ ಹುಡುಕೊಳ್ಳಿ ಅಂತ ಹೇಳಿದ್ರು. ನಾನು ಟ್ರೈ ಮಾಡಿದೆ ಕೆಲವು ರೂಮ್ಮೇಟ್ನ ಹುಡ್ಕೊಳೋಕ್ಕೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳಿದ್ರು, ಪರವಾಗಿಲ್ಲ ಒಬ್ಬಳೇ ಇರು, ಓದ್ಕೊಳೋಕ್ಕೆ ಈಸಿ ಆಗುತ್ತೆ, ಮತ್ತು ಯಾರು ಡಿಸ್ಟರ್ಬ್ ಮಾಡೋರಿರಲ್ಲ ಅಂತ, ಒಬ್ಬಳೇ ಇರು ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ನಾನು ಒಬ್ಬಳೇ ಇರೋಕ್ಕೆ ಆವಾಗ ಡಿಸೈಡ್ ಮಾಡಿಕೊಂಡೆ. ಬಟ್ ಅವಳ ರೂಮ್ಮೇಟ್ ಇದ್ದಿದ್ದಷ್ಟು ದಿನ ನನಗೆ ಲೋನ್ಲಿನೆಸ್ ಫೀಲ್ ಆಗಿರಲಿಲ್ಲ. ಬಟ್ ಒಂದ್ಸರಿ ನಾನು ಯಾವಾಗ ಸಿಂಗಲ್ ರೂಮ್ ತೊಗೊಂಡು ಒಬ್ಬಳೇ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಸ್ಟಾರ್ಟಿಂಗಲ್ಲಿ ಓಕೆ ನನ್ನ ಕೆಲಸ ನಾನು ಇದ್ದೆ. ಬಟ್ ಹೋಗ್ತಾ ನನಗೆ ಆವಾಗ ಸ್ವಲ್ಪ ಫ್ರೆಂಡ್ಸ್ ಕೂಡ ಯಾರು ಅಷ್ಟಿರಲಿಲ್ಲ, ಮಾತಾಡಿಸ್ತಿದ್ದೆ ಬಟ್ ಅಷ್ಟು ಕ್ಲೋಸಾಗಿ ಯಾರ ಜೊತೆನೂ ಇರಲಿಲ್ಲ. ಲೋನ್ಲಿನೆಸ್ ಇತ್ತು, ಬೇಜಾರಾಗ್ತಿತ್ತು, ತುಂಬಾ ದುಃಖ ಪೀರಿಯಡ್ ಅಂತ ಹೇಳ್ಬೋದು. ಅದು ನನಗೆ ತುಂಬಾ ದುಃಖ ಇತ್ತು. ನನಗೆ ಎಲ್ಲೋ ಒಂದು ಕಡೆ ಒಂಟಿ ಆಗಿಬಿಟ್ನೆ ಅಂತ ತುಂಬಾ ಫೀಲ್ ಇತ್ತು. ನಾನು ಎಷ್ಟೊಂದು ಸರಿ ಅಪ್ಪ ಅಮ್ಮಗೆ ಕಾಲ್ ಮಾಡಿ ಹತ್ಕೊಂಡಿದ್ದೀನಿ, ಹತ್ಕೊಂಡಿದ್ದೆ ಆವಾಗ, ಲೈಕ್ ಮನೆಗೆ ವಾಪಸ್ ಬರ್ತೀನಿ ಅಂತ. ಬಟ್ ಅವ್ರು ಹೇಳ್ತಿರೋದು ಒಂದೇ ಮಾತು, ನೀನು ಹೋಗಿರೋದೇನಕ್ಕೆ, ಹೋಗ್ಬಿಟ್ಟು ಡಾಕ್ಟ್ರ್ ಆಗ್ಬಿಟ್ಟು ಬರೋಕ್ಕೆ, ಅದನ್ನ ಬಿಟ್ಟು ಬೇರೆ ಏನು ಫೋಕಸ್ ಮಾಡಬೇಡ, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಡೈಲಿ ಧೈರ್ಯ ತುಂಬ್ತಿದ್ರು. ನಮ್ಮ ಅಣ್ಣ ಕೂಡ ಹೇಳ್ತಿದ್ರು ಆ ಟೈಮಲ್ಲಿ. ಸೊ ಇದು ಆಗಿದ್ದು 2019. ಸೊ ನಿಜ ಹೇಳಬೇಕು ಅಂದರೆ ಇದು ಫೇಂಟ್ ಹಾರ್ಟೆಡ್ ಪರ್ಸನ್ಸ್ಗೆ ಅಲ್ಲ. ಆ ಟೈಮಲ್ಲಂತೂ ನಾನು ತುಂಬ ಕಲ್ತಿದ್ದೀನಿ, ಒಬ್ಬಳೇ ಇದ್ದು ತುಂಬ ಕಲ್ತಿದ್ದೀನಿ. ನನಗೆ ಪ್ರಾಬಬ್ಲಿ ಇದೆಲ್ಲ ಅನುಭವನೇ ನಾನು ಇವಾಗ ಸ್ಟ್ರಾಂಗ್ ಆಗಿರೋಕ್ಕೆ ಹೆಲ್ಪ್ ಮಾಡ್ತಿದೆ. ನಿಜ ಹೇಳ್ಬೇಕಂದ್ರೆ ಇಷ್ಟು ನಾನು ಫೇಸ್ ಮಾಡಿದ್ದೀನಲ್ಲ, ಇದೆಲ್ಲ ನನಗೆ ಇವಾಗ ಸ್ಟ್ರಾಂಗ್ ಆಗಿರೋಕ್ಕೆ ಹೆಲ್ಪ್ ಮಾಡ್ತಿದೆ. ಇವಾಗ ನಾನು ರೂಮಲ್ಲಿ ನಾನು ಒಬ್ಬಳೇ ಇರಬೇಕು ಅನಿಸುತ್ತೆ, ನಂಗೆ ಯಾರೂ ಬೇಡ ಅನಿಸುತ್ತೆ ಸದ್ಯಕ್ಕೆ. ನಂಗೆ ರೂಮಲ್ಲಿ ನನಗೆ ಒಬ್ಬಳೇ ಇದ್ದರೆ ನನಗೆ ಇಷ್ಟ ಇವಾಗ, ಯಾಕಂದರೆ ಅಭ್ಯಾಸ ಆಗಿದೆ. ಆ್ಯಂಡ್ ನನ್ನ ಜೊತೆ ಅಪ್ಪ ಅಣ್ಣ ಮಾತಾಡ್ತಾರೆ ಅಂತ ಗೊತ್ತು. ಸೊ ನನಗೆ ಅಭ್ಯಾಸ ಆಗಿದೆ. ನನಗೆ ಯಾವುದೇ ಕಾರಣಕ್ಕೆ ನಂಗೆ ರೂಮ್ಮೇಟ್ ಬೇಕು ಅವಶ್ಯಕತೆ ಇದೆ, ನಂಗೆ ಲೋನ್ಲಿನೆಸ್ ಆಗ್ತಿದೆ ಅಂತ ಅನಿಸೇ ಇಲ್ಲ. ನನಗೆ ಇವಾಗ ಒಬ್ಬಳೇ ಇರೋಕ್ಕೆ ಮನಃಶಾಂತಿ, ಖುಷಿ ಎಲ್ಲ ಸಿಗ್ತಿದೆ, ನೆಮ್ಮದಿ ಇರುತ್ತೆ. ನನ್ನ ಕೆಲಸ ನಾನು ಮಾಡ್ಕೋಬೋದು. ಸೊ ಆವಾಗ ಏನಾಗಿತ್ತು, ಅದು ಸ್ವಲ್ಪ ಇತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಇವಾಗ ಬೆಸ್ಟ್ ಡಿಸಿಷನ್ ಅಂತ ಹೇಳ್ಬೋದು ನನಗೆ ಒಬ್ಬಳೇ ರೂಮ್ ತೊಗೊಂಡು. ನಿಜ ಹೇಳಬೇಕಂದ್ರೆ ಇದು ಈಸಿ ಅಲ್ಲ. ಆನ್ ದ ವೇ ತುಂಬ ಕಷ್ಟ ಬರುತ್ತೆ. ದೂರ ದೇಶಕ್ಕೆ ಹೋಗಿರ್ತೀರಾ, ನೀವು ಒಬ್ಬರೇ ಇರ್ತೀರಾ, ಈಸಿ ಅಂತೂ ಅಲ್ಲ. ಫ್ರೆಂಡ್ಸ್ ಬರ್ತಾರೆ, ಮಧ್ಯದಾರಿಯಲ್ಲಿ ಹೋಗ್ತಾರೆ, ತುಂಬ ಜನ ಪರಿಚಯ ಮಾಡ್ಕೊತೀರಾ, ಅದೇ ಪರಿಚಯ ಹೋಗ್ಬಿಡುತ್ತೆ. ಸೊ ಕೊನೆಯದಾಗಿ ನೀವು ಉಳಿಯೋದು ನೀವು ಒಬ್ಬರೇ, ನಿಮ್ಮ ಜೊತೆ ನಿಮ್ಮ ಅಪ್ಪ ಅಮ್ಮ ಸಪೋರ್ಟ್ ಒಂದೇ ಇರೋದು. ಸೊ ಇದೊಂದು ಹೇಳೋಕೆ ಇಷ್ಟಪಡ್ತೀನಿ, ಯಾರ ಮೇಲೂ ಡಿಪೆಂಡ್ ಆಗಿರಬೇಡಿ, ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿ. ಇದೊಂದು ನಾನು ಕಲ್ತಿದ್ದೀನಿ, ಇದೊಂದು ನಾನು ಚೆನ್ನಾಗಿ ಕಲ್ತಿದ್ದೀನಿ ಇಲ್ಲಿಗೆ ಬಂದು. ಸೊ ಯಾರ ಮೇಲೂ ಡಿಪೆಂಡ್ ಆಗೋಕೆ ಹೋಗಬೇಡಿ, ನಿಮಗೆ ನೀವೇ, ಅದೊಂದು ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಟ್ಸ್ ನಾಟ್ ಈಸಿ. ಬೇರೆ ದೇಶಕ್ಕೆ ಬಂದು ಇಲ್ಲಿ ಇರೋದಂದರೆ ಇಟ್ಸ್ ನಾಟ್ ಈಸಿ, ತುಂಬ ಕಷ್ಟ. ನಿಮಗೆ ಒಂದು ಒಳ್ಳೆ
ಕಲಿಯೋದಂತೂ ತುಂಬ ಇದೆ, ಕಲಿತೀರಾ ಈ ಪಾತಲ್ಲಿ, ಈ ಜರ್ನಿಲಿ ತುಂಬ ಕಲಿತೀರಾ, ಬಟ್ ತುಂಬ ಕಷ್ಟ, ತುಂಬ ಕಷ್ಟ. ಸೊ ಅದು 2019 ಆಯಿತು. 2019 ಆದಮೇಲೆ ನಾನು 2020ಗೆ ಎಕ್ಸಾಮ್ ಮುಗಿಸ್ಕೊಂಡು ನಾನು ಮನೆಗೆ ಬರೋಣ ಅಂದ್ಕೊಂಡೆ. ನಮ್ಮ ಅಣ್ಣನ ಮದುವೆ ಇತ್ತು ಆವಾಗ 2020ಅಲ್ಲಿ, ನಮ್ಮ ಅಣ್ಣನ ಮದುವೆ ಫಿಕ್ಸ್ ಆಗಿತ್ತು. ಸೊ ನನ್ನ ರಜಾ ಟೈಮಲ್ಲೇ ಮದುವೆ ಅರೇಂಜ್ ಆಗಿತ್ತು, ಖುಷಿ ಆಯಿತು. ಸೊ ನಮ್ಮ ಅಣ್ಣನ ಮದುವೆ ನಾನು ಮಿಸ್ ಮಾಡ್ಕೊಳಕ್ಕಾಗಲ್ಲ ಅಂತ ನಾನು ಬಂದೆ, ಖುಷಿಯಾಗಿ ಬಂದೆ. ನಮ್ಮ ಅಣ್ಣ ಮದುವೆ ಮುಗೀತು, ಆವಾಗ ಬಂತು ನೋಡಿ ನ್ಯೂಸ್ ಕೊರೋನಾ ಅಂತ. ನನಗೂ ಗೊತ್ತಿರಲಿಲ್ಲ, ನಾನೇನೋ 1 ತಿಂಗಳು ವೆಕೇಶನ್ ಮುಗಿಸ್ಕೊಂಡು ನಾನು ವಾಪಸ್ ಹೋಗ್ತೀನಿ ಅಂತ ಅಂದ್ಕೊಂಡೆ ಅಷ್ಟೇ. 1 ತಿಂಗಳು ಹೋಗಿರೋ ವೆಕೇಶನ್ನು 2.5 ವರ್ಷ ಲಾಂಗ್ ಟರ್ಮ್ ವೆಕೇಶನ್ನೇ ಆಗ್ಬಿಡುತ್ತಂತ ನನಗೆ ಗೊತ್ತೇ ಇರಲಿಲ್ಲ. 2.5 ವರ್ಷ ಏನು ಅನುಭವಿಸಿದ್ನೋ ನಾನಂತಾನೆ ಅಲ್ಲ, ನನ್ನಂತ ಎಷ್ಟು ಜನ ಮಕ್ಕಳು ಚೈನಾದಲ್ಲಿ MBBS ಮಾಡೋರು ಇಲ್ಲಿ ಇಂಡಿಯಾ ಬಂದು ಸಿಕ್ಕಾಕೊಂಡ್ಬಿಟ್ಟಿದಾರಲ್ವಾ, ಅವರು ಮತ್ತೆ ಬೇರೆ ದೇಶದಲ್ಲಿ ಅವ್ರ ದೇಶದಲ್ಲಿ ಅವ್ರು ಸಿಕ್ಕಾಕೊಂಡಿದಾರಲ್ಲ, ಎಲ್ಲಾರ್ದು ಒಂದೇ ಅನುಭವ. ಒಂದೇನಂದ್ರೆ ಹ್ಯುಮಿಲಿಯೇಷನ್, ಅಂದ್ರೆ ಅವಮಾನ. ಎಲ್ಲರೂ ಎಲ್ಲಿ ಯಾವ ಫಂಕ್ಷನ್ಗೆ ಹೋದ್ರು, ಎಲ್ಲಿ ಹೋದ್ರೂ ಅವಮಾನ ಅನುಭವಿಸ್ಬಿಟ್ಟೆ. ಆ್ಯಂಡ್ ಎಷ್ಟೊಂದು ಜನ ನೆಗೆಟಿವ್ ಕಮೆಂಟ್ಸ್ ಕೂಡ ಮಾಡಿದ್ದಾರೆ. ಲೈಕ್, ಏನಕ್ಕೆ ಮಾಡ್ತಿದ್ಯಾ ಚೈನಾದಲ್ಲಿ MBBS, ಈ ಥರ ಆನ್ಲೈನ್ ಕ್ಲಾಸಲ್ಲಿ ಕೂತ್ ಡಾಕ್ಟರ್ ಆಗ್ತೀಯಾ, ನಿನ್ನ ಹತ್ರ ನಾನು ಬರಲ್ಲ, ಎಂಥ ಡಾಕ್ಟರ್ ಆಗ್ತೀಯಾ ನೀನು, ಎಂತೆಂಥ ಕಮೆಂಟ್ಸ್ ಕೇಳ್ಬಿಟ್ಟಿದ್ದೀನಿ ನಾನು. ನನ್ನ ಒಂಥರ ಮೆಂಟಲ್ ಪೀಸ್ನ ಮತ್ತು ನನ್ನ ಒಂಥರ ಡಿಪ್ರೆಷನ್ಗೆ ಹೋಗೋವಷ್ಟು ಸ್ಟೇಜ್ ಎಲ್ಲ ಹೋಗೋವಷ್ಟು ಆಗಿಬಿಟ್ಟಿದೆ ನಂದು 2.5 years. ಬಟ್ ಲೈಕ್ ನಾನು ಅದನ್ನು ತೋರಿಸ್ಕೊತಿರ್ಲಿಲ್ಲ, ನಮ್ಮ ಅಪ್ಪ ಅಮ್ಮಗೆ ಮಾತ್ರ ಗೊತ್ತು ನಾನು ಎಷ್ಟು ಹತ್ತಿದ್ದೀನಿ ಅಂತ. ಬಟ್ ಈ 2.5 yearsಲ್ಲಿ ನನಗೆ ಕಾನ್ಸ್ಟೆಂಟ್ ಸಪೋರ್ಟ್ ಮಾಡ್ತಿದ್ದು, ಕಾನ್ಸ್ಟೆಂಟ್ಲಿ ಅಂದರೆ ನಮ್ಮ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ, ಈ 4 ಜನ ನನಗೆ ಡೈಲಿ ಹೇಳೋರು, ನೀನು ಪಾಸಿಟಿವ್ ಆಗಿರು, ನಿನ್ನ ಮೈಂಡ್ ಪಾಸಿಟಿವ್ ಮಾಡ್ಕೊ, ನೀನು ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದು ನಮ್ಮ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ. ಇವ್ರು 4 ಜನಕ್ಕೂ ತುಂಬ ಥ್ಯಾಂಕ್ಸ್, ತುಂಬ 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 ಥ್ಯಾಂಕ್ಸ್. ಬಿಕಾಸ್ ಇವ್ರು 4 ಜನ ನನಗೇನಾದರೂ ಸಪೋರ್ಟ್ ಮಾಡಿರಲಿಲ್ಲ ಅಂದರೆ ನಾನು ಡಿಪ್ರೆಷನಲ್ಲಿ ಉಳ್ಕೊತಿದ್ದೆ ಅನ್ಕೊತೀನಿ ಆ 2.5 ವರ್ಷ. ಸೊ ಇದು ನನ್ನ ಕೋವಿಡ್ ಸ್ಟೋರಿ ಅಂತ ಹೇಳ್ಬೋದು. 2.5 ವರ್ಷ ಆದಮೇಲೆ 2022 ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ಟೈಮಲ್ಲಿ ಅನೌನ್ಸ್ ಮಾಡಿದ್ರು ನಮಗೆ, ಚೈನಾ ಮತ್ತೆ ಬಾರ್ಡರ್ ಓಪನ್ ಮಾಡ್ತಿದೆ ಅಂತ. ನಮ್ಮ ಯೂನಿವರ್ಸಿಟಿಯಿಂದ ಮೆಸೇಜ್ ಬಂತು. ಎಷ್ಟು ಖುಷಿ ಪಟ್ಟಿದ್ದೀನಿ ಅಂದರೆ ನಂಬಕ್ಕಾಗಲ್ಲ, ಅಷ್ಟು ಖುಷಿ ಪಟ್ಟಿದ್ದೀನಿ ನಾನು ವಾಪಸ್ ಚೈನಾಗೆ ಬರ್ತಿದ್ದೀನಿ ಅಂತ. ಯಾಕಂದರೆ ನಾನು 2.5 ವರ್ಷ ಒಂದು ಸ್ಟೂಡೆಂಟ್ ಆಗಿ ನನ್ನ ಕ್ಯಾಂಪಸ್ ಲೈಫ್ನ ಕಳ್ಕೊಂಡೆ, ನನ್ನ ಸ್ಟೂಡೆಂಟ್ ಲೈಫ್ನ ಕಳ್ಕೊಂಡೆ, ಮನೆಯಲ್ಲೇ ಇದ್ದೆ, ತುಂಬ ಲೇಸಿ ಆಗಿಬಿಟ್ಟಿದ್ದೆ, ಮೋಟಿವೇಶನ್ ಹೋಗ್ಬಿಟ್ಟಿತ್ತು, ಡಾಕ್ಟರ್ ಆಗ್ತೀನಿ ಅನ್ನೋ ನಂಬಿಕೆ ಕೂಡ ಹೋಗ್ಬಿಟ್ಟಿತ್ತು. ಬಟ್ ಆ 2.5 ವರ್ಷ ಆದಮೇಲೆ ಯಾವಾಗ ಈ ನ್ಯೂಸ್ ಕೇಳಿದ್ನೋ ನನಗೆ ತುಂಬ ಖುಷಿಯಾಗಿ ಎಲ್ಲ ವಾಪಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ನನಗೆ ಇಲ್ಲಿಗೆ ಬಂದಮೇಲಂತೂ ನಾನು ಡಾಕ್ಟರ್ ಆಗ್ತೀನಿ ಅನ್ನೋ ನಂಬಿಕೆ ಸ್ಟ್ರಾಂಗ್ ಆಯಿತು. ನನ್ನ ಮೇಲೆ ನನಗೆ ನಂಬಿಕೆ ಇನ್ನೂ ಹೆಚ್ಚಾಯಿತು, ನನ್ನ ಫೇತ್ ವಾಪಸ್ ಬಂತು, ಖುಷಿ ಆಗೋಕೆ ಮತ್ತೆ ಸ್ಟಾರ್ಟ್ ಆದೆ. ಆ್ಯಂಡ್ ಬಟ್ ಇಲ್ಲಿಗೆ ಬಂದಮೇಲೆ ಕ್ವಾರಂಟೈನ್ ಮಾಡಿಬಿಟ್ಟಿದ್ರು ನಮಗೆ. ಆಲ್ಮೋಸ್ಟ್ 1 ತಿಂಗಳು ನಮ್ಮದು, ಅಕ್ಟೋಬರ್ ತಿಂಗಳು ಫುಲ್ ನಮ್ಮದು ಕ್ವಾರಂಟೈನಲ್ಲೇ ಹೋಗ್ಬಿಡ್ತು. ಕ್ವಾರಂಟೈನ್ಗೆ ನಾನು ಹತ್ರ 2 ಲಕ್ಷ ಸ್ಪೆಂಡ್ ಮಾಡಿದ್ದೀನಿ, ಪ್ರಾಬಬ್ಲಿ ಇನ್ನೂ ಜಾಸ್ತಿನೇ. ಬಟ್ 2 ಲಕ್ಷ ಸ್ಪೆಂಡ್ ಮಾಡಿದೆ ಕ್ವಾರಂಟೈನ್ ಮೇಲೆ. ಏನು ಮಾಡೋಕ್ಕಾಗಲ್ಲ, ಅದು ಮಾಡಿರಲೇಬೇಕಾಗಿತ್ತು. ಸೊ ಇದು ನನ್ನ ಚೈನಾದಲ್ಲಿ ಅನುಭವ ಅಂತ ಹೇಳ್ಬೋದು. ಸ್ವಲ್ಪ ಲಾಂಗ್ ಆಯಿತು, ರಬ್ಬರ್ ಬ್ಯಾಂಡ್ ಥರ ಎಳೆದ್ಬಿಟ್ಟಿದ್ದೀನಿ ಸ್ವಲ್ಪ. ಬಟ್ ಗೊತ್ತಿಲ್ಲ, ನಿಮ್ಮ ಹತ್ರ ಹಂಚ್ಕೊಬೇಕು ಅಂತ ಆಸೆ ಆಯಿತು. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ನನ್ನ ನೆಕ್ಸ್ಟ್ ಕ್ವೆಶನ್ ಏನಂದರೆ, ಕೊನೆಯದಾಗಿ ಚೈನಾದಲ್ಲಿ MBBS ಮಾಡೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನೋ ಇಲ್ವೋ? ಸೊ ವುಡ್ ಐ ಲೈಕ್ ಟು ಸಜೆಸ್ಟ್ ಚೈನಾ? ನಾನು ಇದೇ ಕ್ವೆಶನ್ 2018 ಕೇಳಿದರೆ ನಾನು ಖಂಡಿತ ಬನ್ನಿ, ಚೈನಾಗೆ ಬನ್ನಿ ಅಂತ ಹೇಳ್ತಿದ್ದೆ. ಬಟ್ ಇವಾಗ ಇದೇ ಕ್ವೆಶನ್ ಕೇಳಿದ್ರೆ ಚೈನಾಗೆ ಬರ್ಬೋದಾ, ಒಂದು ಸೆಕೆಂಡ್ PU ಸ್ಟೂಡೆಂಟ್ ಆಗಿ ಕೇಳ್ತಿದ್ದೀನಿ, ಚೈನಾಗೆ ಬರ್ಬೋದಾ ಅಂತ ನೀವು ಕೇಳಿದ್ರೆ ಎಸ್ ಆ್ಯಂಡ್ ನೋ. ನಾನು ಎಸ್ ಆ್ಯಂಡ್ ನೋ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಡ ಅನ್ನೋಕ್ಕಿಂತ ಎಸ್ ಆ್ಯಂಡ್ ನೋ ಎರಡಕ್ಕೂ ನಾನು ಆನ್ಸರ್ ಕೊಡ್ತೀನಿ. ಎಸ್ ಬನ್ನಿ, ಯಾಕೆ ಅಂದರೆ ನಿಮಗೆ ಅಬ್ರಾಡಲ್ಲೇ ಸೆಟ್ಲ್ ಆಗೋ ಪ್ಲ್ಯಾನ್ ಇದ್ದರೆ, ಇಲ್ಲ ನಿಮಗೆ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೂ ಹೋಗೋಕೆ ರೆಡಿ ನಾನು ಅಂತ ಇದ್ದರೆ ಖಂಡಿತ ಚೈನಾಗೆ ಬನ್ನಿ. ಬಿಕಾಸ್ ಇಲ್ಲಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಸ್ನ ಕೊಡ್ತಾರೆ. ಆ್ಯಂಡ್ ನೀವು ಸ್ವಲ್ಪ ತುಂಬ ಬ್ರಿಲಿಯಂಟ್ ಆಗಿದ್ದರೆ ನಿಮಗೆ ಸ್ಕಾಲರ್ಶಿಪ್ಪಲ್ಲಿ ನೀವೇ ಓದ್ಕೋಬೋದು. ಆ್ಯಂಡ್ ನೀವು ಮಾಸ್ಟರ್ಸ್ ಕೂಡ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂದರೆ
ಇಲ್ಲಿ ಮಾಸ್ಟರ್ಸ್ ಕೂಡ ಮಾಡೋಕ್ಕೆ ಚಾನ್ಸ್ ಇದೆ, ಒಳ್ಳೆ ಆಪರ್ಚುನಿಟಿ. ಮಾಸ್ಟರ್ಸ್ ಏನಾದರೂ ಇಲ್ಲೇ ಅಂದರೆ MBBS ಮುಗಿಸಿ MD ಮಾಡಬೇಕು ಅಂದ್ಕೊಂಡ್ರೆ ಇಲ್ಲಿ ನೀವು ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ಕೂಡ ಸ್ಕಾಲರ್ಶಿಪ್ ಮೇಲೆ ಮಾಸ್ಟರ್ ಪ್ರೋಗ್ರಾಮ್ಸ್ ಇದೆ, ಸೊ ಇಲ್ಲೂ ನೀವು ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ ನೀವು ಹೇಗೆ ಅಪ್ಲೈ ಮಾಡ್ತೀನಿ ಅಂತ ಕೇಳಿದ್ರೆ ದಯವಿಟ್ಟು ಒಂದು ಒಫಿಷಿಯಲ್ ವೆಬ್ಸೈಟ್, ಆ ಕಾಲೇಜ್ ನೀವು ಯಾವ ಕಾಲೇಜಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಆ ಕಾಲೇಜ್ ಒಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಇನ್ಸ್ಟ್ರಕ್ಷನ್ಸ್ನ ಓದಿ. ಅದು ನಿಮ್ಗೆ ಆಗಿಲ್ಲ, ನೀವು ಕನ್ಸಲ್ಟೆನ್ಸಿ ಹೆಲ್ಪೇ ತೊಗೊತೀರಾ ಅಂದರೆ ಬೆಂಗಳೂರಲ್ಲಿ ಎಷ್ಟೊಂದು ಕನ್ಸಲ್ಟೆನ್ಸೀಸ್ ಇದೆ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನೀವು ವೆಬ್ಸೈಟ್ಸಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಕೋಬೋದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬಟ್ ನಿಮ್ಮ ರಿಸರ್ಚ್ನ ನೀವು ಮಾಡಿ, ಪದೇ ಪದೇ ಹೇಳ್ತಿದ್ದೀನಿ, ನಿಮ್ಮ ರಿಸರ್ಚ್ನ ನೀವು ಮಾಡಿ ಆ್ಯಂಡ್ ನಿಮ್ಮ 3 ಲಕ್ಷ ಇಲ್ಲ 4 ಲಕ್ಷ ಎಷ್ಟಾಗುತ್ತೋ ಗೊತ್ತಿಲ್ಲ ಎಕ್ಸ್ಟ್ರಾ ಕಟ್ಟೋಕೆ ರೆಡಿ ಇದ್ರೆ ಮಾತ್ರ ಕನ್ಸಲ್ಟೆನ್ಸಿಯಿಂದ ಹೋಗಿ. ಆ್ಯಂಡ್ ಇದು ಎಸ್ ಬನ್ನಿ ಅಂತ ಇದಕ್ಕೆ ಆನ್ಸರ್ ಕೊಟ್ಟೆ. ನೋ ಯಾಕೆ ಹೇಳ್ತೀನಿ ಅಂದರೆ ನೀವು ಮತ್ತೆ ವಾಪಸ್ ಇಂಡಿಯಾಗೆ ಬರೋರಾಗಿದ್ರೆ ಅಂದರೆ MBBS ಮುಗಿಸಿ ನೀವು ಇಂಡಿಯಾಗೆ ಬರಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರೆ ದಯವಿಟ್ಟು ಬರಬೇಡಿ. ಚೈನಾಗಂತಾನೆ ಅಲ್ಲ, ಬೇರೆ ಯಾವ ದೇಶಕ್ಕೂ ಬರಬೇಡಿ, ಇಂಡಿಯಾದಲ್ಲೇ ಟ್ರೈ ಮಾಡಿ. ಮ್ಯಾಕ್ಸಿಮಮ್ ಆದಷ್ಟು ಇಂಡಿಯಾದಲ್ಲೇ ಟ್ರೈ ಮಾಡಿ. ಬಿಕಾಸ್ ನಮ್ಮ NMC ಏನಿದೆ, ಮುಂಚೆ MCI ಅಂತ ಇತ್ತು, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, ಇವಾಗ NMC ಆಗಿದೆ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ. ಇವರಷ್ಟು ಮೈಂಡ್ ಫ್ಲಕ್ಚುಯೇಟ್ ಆಗೋರು ಯಾರೂ ಇಲ್ಲ ಅನ್ಕೊಂತೀನಿ. ತುಂಬಾ ರೂಲ್ಸ್ ಚೇಂಜ್ ಮಾಡ್ತಾರೆ, ಆವಾಗ ಒಂದು ರೂಲ್ಸ್ ತರ್ತಾರೆ, ಅದೇ ರೂಲ್ಸ್ ಪಿಚ್ ಆಗ್ತಾರೆ, ಮತ್ತೊಂದು ರೂಲ್ಸ್ ತರ್ತಾರೆ, ಅದನ್ನ ಪಿಚ್ ಆಗ್ಬಿಟ್ಟು ಇನ್ನೊಂದು ತರ್ತಾರೆ. ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಕನ್ಫ್ಯೂಸ್ ಮಾಡಿರ್ತಾರೆ ಇವರು. ಸೊ ದಯವಿಟ್ಟು ನೀವು ಅಬ್ರಾಡಿಂದ ವಾಪಸ್ ಇಂಡಿಯಾಗೆ ಬಂತು ಇಲ್ಲಿ MD ಮಾಡ್ತೀನಿ ಅಂದರೆ ಬರಲೇಬೇಡಿ, ಇಂಡಿಯಾದಲ್ಲೇ ಓದಿ, ಇಂಡಿಯಾದಲ್ಲೇ ಮ್ಯಾಕ್ಸಿಮಮ್ ಆದಷ್ಟು ನೀಟ್ ಎಕ್ಸಾಮ್ ಬರೆಯೋಕ್ಕೆ ಟ್ರೈ ಮಾಡಿ, ಒಳ್ಳೆ ಮಾರ್ಕ್ಸ್ ತೊಗೊಳಕ್ಕೆ ಟ್ರೈ ಮಾಡಿ, ಇಂಡಿಯಾದಲ್ಲೇ ಸೀಟ್ ತೊಗೊಳಕ್ಕೆ ಟ್ರೈ ಮಾಡಿ. ಮತ್ತೆ MD ಮಾಡಬೇಕು ಅಂದರೆ ಅಲ್ಲೇ ಇಂಡಿಯಾದಲ್ಲೇ ಓದಿ. ಇಲ್ಲ ನಾನು ಫಾರಿನಲ್ಲಿ ಹೋಗ್ತೀನಿ ಅಂದರೆ ಚೈನಾ ಈಸ್ ಅ ಗುಡ್ ಆಪ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಸೊ ಸದ್ಯಕ್ಕೆ ನನಗೆ ಇಷ್ಟು ಕನ್ಫ್ಯೂಷನ್, NMC ಮಾಡಿರೋ ಕನ್ಫ್ಯೂಷನ್ಸಿಂದ ಇವಾಗ ಇಂಡಿಯಾಗೆ ಬಂದು 3 ವರ್ಷ ಇಂಟರ್ನ್ಶಿಪ್ ಮಾಡಿ ಅಂತಿದ್ದಾರೆ. ಯಾಕಂದರೆ ನಮ್ಮದು ಆನ್ಲೈನ್ ಕ್ಲಾಸಸ್ ಆಯಿತು ಅಂತ ಇನ್ನೂ ಕನ್ಫ್ಯೂಷನ್ಸ್ ಇದೆ, ನನಗೂ ಗೊತ್ತಿಲ್ಲ ಸರಿಯಾಗಿ ರೂಲ್ಸ್. ಬಟ್ ಒಂದು ಕ್ಲಿಯರ್ ಆಗಿ ಏನು ಗೊತ್ತು ಅಂದರೆ FMG ಒಂದು ಕ್ಲಿಯರ್ ಮಾಡಬೇಕು, ಅಂದರೆ ಫಾರಿನ್ ಮೆಡಿಕಲ್ ಗ್ರ್ಯಾಜುಯೇಟ್ ಎಕ್ಸಾಮ್, ಇದೊಂದು ಕ್ಲಿಯರ್ ಮಾಡಬೇಕು. ಅದೊಂದು ಗೋಲ್ ಫೋಕಸ್ ನನ್ನ FMG ಮೇಲಿದೆ. ಅದು ಜೂನ್ ಇಲ್ಲ ಜುಲೈಲಿ ಬರುತ್ತೆ, ಅದು ಆ ಅಟೆಂಪ್ಟ್ ಕೊಡ್ತೀನಿ. ಆವಾಗ ಆಗಿಲ್ಲ ಅಂದರೆ ನಾನು ಡಿಸೆಂಬರಲ್ಲಿ ಅಟೆಂಪ್ಟ್ ಕೊಡ್ತೀನಿ. ಸೊ ನನಗೆ ಒಂದು ಕ್ಲಿಯರಾಗಿ ಗೊತ್ತಿರೋದು FMG ಕ್ಲಿಯರ್ ಮಾಡಬೇಕು ಅಂತ. ಸೊ ನನ್ನ ಫೋಕಸ್ ಅದ್ರ ಮೇಲಿದೆ. ಇವತ್ತಿನ ವಿಡಿಯೋ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ ಅನಿಸುತ್ತೆ. ನನ್ನ ರಿಯಲ್ ಲೈಫಲ್ಲೂ ಹೀಗೆ ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದಾರೋ ಅವರೆಲ್ಲ ಹೇಳ್ತಾರೆ ನಾನು ಜಾಸ್ತಿ ಮಾತಾಡ್ತೀನಿ ಅಂತ. ನಮ್ಮ ಅಪ್ಪ ಅಮ್ಮನೂ ಹೇಳ್ತಾನೆ ಇರ್ತಾರೆ, ಮಾತಾಡ್ತಾನೇ ಇರ್ತೀಯ, ಬಾಯಿಗೆ ನೋವು ಬರಲ್ವಾ ಅಂತ. ನಾನು ಮಾತಾಡ್ತಾನೆ ಇರ್ತೀನಿ. ಸೊ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಕೊಂತೀನಿ, ದಯವಿಟ್ಟು ಕ್ಷಮಿಸಿ. ಜಾಸ್ತಿ ಮಾತಾಡಿದ್ದೀನಿ ಅನ್ಸಿದ್ರೆ ನಿಮ್ಮೆಲ್ಲರ ಕ್ವೆಶನ್, ಸೊ ನಿಮ್ಗೆಲ್ಲರಿಗೂ ಇದ್ದಿದ್ದ ಜನರಲ್ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಅನ್ಕೊಂತೀನಿ. ನಿಮ್ಗೆ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋಸ್, ಅಪ್ಕಮಿಂಗ್ ವೀಡಿಯೋಸಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋಲಿ ನಾನು ಶೌಟ್ ಔಟ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಲಾಸ್ಟ್ ಫ್ಯೂ ವೀಡಿಯೋಸಲ್ಲಿ ನಾನು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ತೊಗೊಂಡು ಓದಿ ಅನುಭವ ಹೇಳಿ ಅಂತ ಒಬ್ರು ಹೇಳಿದರು, ಅದನ್ನು ನಾನು ಮಾಡ್ತಿದ್ದೆ. ಬಟ್ ಲಾಸ್ಟ್ 3 ವೀಡಿಯೋಸಲ್ಲಿ ಆಗಿಲ್ಲ. ಈ ವಿಡಿಯೋಲಿ ನಾನು ಶೌಟ್ ಔಟ್ ಕೊಡ್ತೀನಿ. ಸೊ ಫಸ್ಟ್ ಪರ್ಸನ್ ಬಂದು ಬಾಬು ಕುಮಾರ್ NG 7240. ಇವರು ಪರ್ಟಿಕ್ಯುಲರ್ ಆಗಿ ಕಮೆಂಟ್ ಅಂತ ಹೇಳಲ್ಲ, ಇವು 3 ಜನ ನಾನು ಹೇಳ್ತಿರೋರು. ಇವು 3 ಜನ ಕಾನ್ಸ್ಟೆಂಟ್ ಆಗಿ ನನಗೆ ಫಸ್ಟ್ ಇಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಪ್ರತಿಯೊಂದು ವಿಡಿಯೋ ಕೂಡ ಕಮೆಂಟ್ ಮಾಡ್ತಿದ್ದಾರೆ. ಸೊ ನಾನು ಇವ್ರಿಗೆ ಫಸ್ಟ್ ಬಾಬು ಕುಮಾರ್ NG 7240 ಥ್ಯಾಂಕ್ ಯು ಸೋ ಮಚ್. ಇದೇ ಥರನೇ ಸೆಕೆಂಡ್ ಪರ್ಸನ್ ನನಗೆ ಇವರು ಕೂಡ ನನಗೆ ಕಾನ್ಸ್ಟೆಂಟ್ ಆಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ, ಶೇಷಾದ್ರಿ ಕನ್ನಡಿಗ 6134 ಥ್ಯಾಂಕ್ ಯು ಸೋ ಮಚ್, ತುಂಬ ಧನ್ಯವಾದಗಳು ನಿಮಗೂ ಕೂಡ. ಆ್ಯಂಡ್ ಥರ್ಡ್ ಪರ್ಸನ್, 3ನೇ ವ್ಯಕ್ತಿ ಮನು ವ್ಲಾಗ್ಸ್ ಕನ್ನಡ, ಇವರು ಕೂಡ ನನಗೆ ಕಾನ್ಸ್ಟೆಂಟಾಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಇವು 3 ಜನಕ್ಕೆ ಬಾಬು ಕುಮಾರ್ NG, ಶೇಷಾದ್ರಿ ಕನ್ನಡಿಗ ಆ್ಯಂಡ್ ಮನು ವ್ಲಾಗ್ಸ್ ಕನ್ನಡ, ನಿಮ್ಮ 3 ಜನಕ್ಕೂ ತುಂಬ 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 ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ ಯು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರೂ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಸೆಕೆಂಡ್ PU ಮಕ್ಕಳು ಇಲ್ಲ ಫಸ್ಟ್ PU ಮಕ್ಕಳು ಓದೋರಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ಅವ್ರ ಜೊತೆ ಕೂಡ ಶೇರ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಓಕೆ, ಬಾಯ್ ಬಾಯ್. 再见。